ಜೀವನ ನಾವು ಅಂದುಕೊಂಡ ಹಾಗೆ ಯಾಕೆ ಇರೋದಿಲ್ಲ? ನೋಡಿ, ಇವರ ಪ್ರಶ್ನೆ, ಜೀವನ ನಾವಂದುಕೊಂಡಂತೆ ಯಾಕೆ ಇರೋದಿಲ್ಲ? ನೋಡಿ, ಒಂದು ಚಿಕ್ಕ ವಿಚಾರ, ಒಂದು ಚಿಕ್ಕ ಸತ್ಯ ಏನಂದರೆ, ಈ ಮನೆಯನ್ನು ಅಥವಾ 30-40 ಸೈಟಲ್ಲಿ ಒಂದು ಮನೆಯನ್ನು ನಮಗೆ ಹೆಂಗೆ ಬೇಕು ಹಂಗೆ ನಾವು ಕಟ್ಟಿಸ್ಕೊಳ್ತೀವಿ ಎಂದುಕೊಳ್ಳಿ. ಬಹಳ ಸಮಯ ತಗೊಂಡು ಪ್ಲ್ಯಾನ್ ಮಾಡಿ ಒಳ್ಳೆ ರೀತಿಯಲ್ಲಿ ನಮಗೆ ಬೇಕಾದಂಗೆ ಒಂದು ಮನೆ ಕಟ್ಟಿಸ್ಕೊಂಡ್ವಿ ಅಂದುಕೊಂಡ್ರೆ, ಆ ಮನೆ ಕಟ್ಟಿ ಗೃಹ ಪ್ರವೇಶ ಆದಮೇಲೆ ಅಯ್ಯೋ ಈ ಮನೆಯಲ್ಲಿ ಈ ಕಿಟಕಿಯನ್ನು ಇಲ್ಲಿ ಯಾಕೆ ಹಾಕಿದ್ರು ಅನ್ನೋ ಪ್ರಶ್ನೆ ಬರಲ್ಲ. ಆ ಮನೆಯಲ್ಲಿ ಎಲ್ಲವೂ ನಮ್ಗೆ ಇಷ್ಟನೇ ಆಗುತ್ತೆ. ಕಾರಣ, ಅದನ್ನು ನಾವು ಇಷ್ಟಪಟ್ಟು ನಮಗೋಸ್ಕರ ಕಟ್ಟಿಕೊಂಡ ಮನೆ. ಹೌದಲ್ಲ? ಅಂದರೆ ಅರ್ಥ, ಯಾವುದನ್ನು ನಾವು ಇಷ್ಟಪಟ್ಟು ನಾವು ರಚಿಸಿಕೊಂಡಿದ್ದೀವೋ ಅಥವಾ ನಾವು ಸೃಷ್ಟಿ ಮಾಡಿದ್ದೀವೋ ಅಥವಾ ನಾವು ಕಟ್ಟಿಸಿಕೊಂಡಿದ್ದೀವೋ ಅಲ್ಲಿ ನಮಗೆ ಬೇಜಾರಾಗಲಿಕ್ಕೆ ವಿಷಯ ಇಲ್ಲ. ಯಾಕಂದರೆ ಎಲ್ಲವೂ ನಾವು ಅಂದ್ಕೊಂಡಂಗೆ ಮಾಡ್ಕೊಂಡಿದ್ದೀವಿ. ಆದರೆ ಈ ಜಗತ್ತು ಅಥವಾ ಈ ಸಮಾಜ ನಾವು ರಚಿಸಿದ್ದೋ ಇಲ್ಲ, ಈ ಸೃಷ್ಟಿ ನಾವು ಸೃಷ್ಟಿ ಮಾಡಿದ್ದೋ ಇಲ್ಲ. ಜೀವನ ನಾವು ಅಂದುಕೊಂಡಂಗೆ ಯಾಕಿಲ್ಲ ಅಂದರೆ, ಇದನ್ನು ರಚಿಸಿದ್ದು, ಕಟ್ಟಿಸಿದ್ದು, ಹುಟ್ಟಿಸಿದ್ದು ಇದ್ಯಾವುದು ನಮ್ದಲ್ಲ. ನಾನು ಹೇಳಿದ ಅರ್ಥ ಆಯ್ತಲ್ಲ? ಯಾವುದನ್ನು ನಾವು ಪ್ಲ್ಯಾನ್ ಮಾಡಿ ಮಾಡಿಕೊಂಡಿದ್ದೀವೋ ಅದು ನಮ್ಮ ಅಂದಾಜಿನಂತೆ, ನಮ್ಮ ಅನಿಸಿಕೆಯಂತೆ ನಡೆಯುತ್ತೆ. ಯಾವುದು ಬೇರೆಯವರು ಯಾರೋ ಸೃಷ್ಟಿಸಿದ ಲೋಕದಲ್ಲಿ ನಾವು ಬಂದು ಬದುಕ್ತಾ ಇದ್ದೀವೋ ಅಲ್ಲಿ ನಮಗೆ ಬೇಕಾದಂತೆ ಎಲ್ಲವೂ ಇರಲಿ ಎಂದುಕೊಂಡ್ರೆ ಅದು ಹೇಗೆ? ಈಗ ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರೀತಾ ಇದ್ದಾನೆ. ಅವನು ಓದಿಕೊಂಡು ಬಂದಿರುವ ಉತ್ತರಗಳನ್ನು, ಪ್ರಶ್ನೆಗಳನ್ನು ಮಾತ್ರ ಎಕ್ಸಾಮಲ್ಲಿ ಕೊಡಬೇಕು ಅಂದರೆ ಹೆಂಗಾಗುತ್ತೆ? ಇಲ್ಲ. ಕ್ವಶನ್ ಪೇಪರ್ ಅವನೇ ತಯಾರು ಮಾಡಿದರೆ ಅವನಿಗೆ ಬೇಕಾದದ್ದೇ ಬರ್ಬೋದು, ಅವನು ಅಂದ್ಕೊಂಡಂಗೆ ಎಲ್ಲ ನಡಿಬೋದು. ಆದರೆ ಯಾರೋ ತಯಾರು ಮಾಡಿರೋ ಪ್ರಶ್ನೆ ಪತ್ರಿಕೆಗೆ ನಾವಿಲ್ಲಿ ಉತ್ತರ ಕೊಡಬೇಕು ಅನ್ನೋದಾದರೆ ನಮಗೆ ಗೊತ್ತಿರುವಷ್ಟು ಉತ್ತರ ಕೊಡಬೇಕು. ಗೊತ್ತಿಲ್ಲದಕ್ಕೆ ಭಗವಂತ ನೀನೇ ಕಾಪಾಡಬೇಕು ಅಂತ ಭಗವಂತನಿಗೆ ಶರಣಾಗಬೇಕು. ಈ ಜೀವನವೂ ಹಾಗೆ. ಈ ಬದುಕಿನ ಏರಿಳಿತಗಳು, ಸವಾಲುಗಳು ಇದು ಭಗವಂತ ಬರೆದಿರೋ ಅಥವಾ ಕೊಟ್ಟಿರೋ ಪ್ರಶ್ನೆ ಪತ್ರಿಕೆ. ನಾನೊಬ್ಬ ವಿದ್ಯಾರ್ಥಿ, ನನಗೆ ಎಷ್ಟು ತಿಳುವಳಿಕೆ ಇದೆಯೋ ಅಷ್ಟು ಉತ್ತರ ಬರೀತೀನಿ. ಆದರೆ ಎಲ್ಲವೂ ನನಗೆ ಗೊತ್ತಿರೋದೇ ಬರುತ್ತೆ ಅಂತ ಇಲ್ಲ, ನನಗೆ ಗೊತ್ತಿಲ್ಲದಿದ್ದ 1000 ಬರುತ್ತೆ. ಹೌದಲ್ಲ? ಈ ಬದುಕು ಇದೆಯಲ್ಲ, ಈ ಜೀವನ ನಾನೇ ರಚಿಸಿಕೊಂಡ ಒಂದು ಪ್ರಶ್ನೆ ಪತ್ರಿಕೆ ಅಲ್ಲ. ಇದು ಭಗವಂತ ನಮ್ಮ ಪೂರ್ವ ಕರ್ಮಗಳಿಗನುಸಾರವಾಗಿ ಬರ್ತಕ್ಕಂತಹ ಸವಾಲುಗಳು. ಆ ಎಲ್ಲ ಪ್ರಶ್ನೆಗಳಿಗೂ ನಾವು ಸರಿಯಾಗಿ ಉತ್ತರ ಬರಿಬೇಕು ಅಂದರೆ ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸಿಕೊಂಡಿರಬೇಕು. ಹೌದಲ್ಲ? ಎಕ್ಸಾಮ್ ಹಾಲಲ್ಲಿ ಪ್ರಶ್ನೆ ಪತ್ರಿಕೆ ಯಾರಾದರೂ ರಚನೆ ಮಾಡಿರಲಿ, ಪ್ರಶ್ನೆ ಪತ್ರಿಕೆ ಯಾರಾದರೂ ಮಾಡಿರಲಿ, ನಾನು ಚೆನ್ನಾಗಿ ಓದ್ಕೊಂಡು ನಾನು ಶಿಸ್ತಿನಿಂದ ಎಲ್ಲ ಪಾಠಗಳನ್ನು, ಎಲ್ಲ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡು ಮೇಷ್ಟ್ರು ಕಲಿಸಿದ, ಗುರುಗಳು ಕಲಿಸಿದ ಎಲ್ಲ ಪಾಠವನ್ನು ಚೆನ್ನಾಗಿ ಓದ್ಕೊಂಡು ಬಂದರೆ ಪ್ರಶ್ನೆ ಪತ್ರಿಕೆ ಯಾರು ತಯಾರು ಮಾಡಿದ್ರು ನನಗೆ ಮುಖ್ಯ ಅಲ್ವೇ ಅಲ್ಲ. ಆದರೆ ನಾನು ಏನು ಮನುಷ್ಯನಾಗಿ ಹುಟ್ಟಿದ್ದೀನಿ, ನಾನು ಯಾವುದನ್ನು ಜ್ಞಾನದ ಕಡೆ ಗಮನ ಕೊಡದೆ, ತಿಳುವಳಿಕೆ ಕಡೆ ಗಮನ ಕೊಡದೆ, ಬರೀ ದುಡ್ದೆ ಒಂದೇ ಸತ್ತೆ. ಅಂದರೆ ಬದುಕಲ್ಲಿ ಬರುವ ಸವಾಲುಗಳನ್ನು ಎದುರಿಸ್ಲಿಕ್ಕೆ ಒಂದು ತಿಳುವಳಿಕೆ ಬೇಕಾಗುತ್ತೆ, ಒಂದು ಜ್ಞಾನ ಬೇಕಾಗುತ್ತೆ. ಅದನ್ನು ನಾನು ಸಂಪಾದಿಸಿಲ್ಲ ಅನ್ನೋದಾದರೆ ಬದುಕು ನಾವು ಅಂದುಕೊಂಡ ಹಾಗೆ ಹೇಗಿರ್ಲಿಕ್ಕೆ ಸಾಧ್ಯ? ನೋಡಿ, ನಾನು ಹೇಳೋದು, ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾಗಿರೋದು, ಭಗವಂತ ನಾವು ಅಂದುಕೊಂಡಂತೆ ಅಥವಾ ನಮಗೆ ಎಲ್ಲವೂ ಸುಲಭವಾಗುವಂತೆ ನನಗೆ ನನ್ನ ಬದುಕನ್ನು ಮಾಡು, ಅಥವಾ ನನ್ನ ಬದುಕನ್ನು ನನಗೆ ಎಲ್ಲದರಲ್ಲೂ ಸುಲಭವಾಗುವಂತೆ ಮಾಡು ಅಂತ ಕೇಳ್ಕೊಳ್ಳೋದು ಬೇಡ. ನಿನ್ನ ಪ್ರಶ್ನೆ ಯಾವುದೇ ಇದ್ರೂ ಅದಕ್ಕೆ ಉತ್ತರ ಕೊಡುವ ಯೋಗ್ಯತೆಯನ್ನು ನನಗೆ ಕರುಣಿಸು. ಆ ಉತ್ತರ ಕೊಡಲಿಕ್ಕೆ ಒಂದು ತಯಾರಿ ಮಾಡಿರಬೇಕು, ಚೆನ್ನಾಗಿ ಓದ್ಕೊಂಡಿರಬೇಕು. ಆ ಓದಿಕೊಳ್ಳೋ ಕಡೆ ಗಮನ ನಾವು ಕೊಡಬೇಕು. ನಾವು ಏನೂ ಓದ್ಕೊಂಡಿಲ್ಲ, ಸುಮ್ಮನೆ ದುಡ್ಕೊಂಡು ಸಂಗ್ರಹಿಸ್ಕೊಂಡು ಸೇವಿಂಗ್ಸ್ ಮಾಡಿಕೊಂಡು ಪ್ರತಿಷ್ಠೆ, ದೊಡ್ಡ ಮನೆ, ದೊಡ್ಡ ಕಾರು, ನಾವು ಹಿಂಗೆ ಬದುಕುದು ಅನ್ನೋದಾದರೆ, ಈ ಜನ್ಮದಲ್ಲಿ ಒಂಚೂರು ತಿಳುವಳಿಕೆಯ ಕಡೆ ಗಮನ ಕೊಡ್ತಾನೆ ಇಲ್ಲ ಅನ್ನೋದಾದರೆ ಈ ಬದುಕು ನಾವು ಅಂದುಕೊಂಡಂಗೆ ಇರಲ್ಲ. ಹಾಗಾಗಿ
ನನ್ನ ಬದುಕಾದರೂ ಅಷ್ಟೇ, ನಿಮ್ಮ ಬದುಕಾದರೂ ಅಷ್ಟೇ, ಎಲ್ಲವೂ ನಾವು ಅಂದ್ಕೊಂಡಂಗೆ ಇರಲ್ಲ. ಯಾಕಂದರೆ ನಾವು ಭಗವಂತನ ಸೃಷ್ಟಿಯಲ್ಲಿ ಬದುಕ್ತಾ ಇದ್ದೀವಿ. ಅವನ ಪ್ರಶ್ನೆ ಏನಿದೆಯೋ ಯಾರಿಗೆ ಗೊತ್ತು? ನಾವು ಎದುರುಗಡೆ ಬಂದ ಪ್ರಶ್ನೆಗಳಿಗೆ ನಮಗೆ ಗೊತ್ತಿದ್ದಷ್ಟು ಉತ್ತರ ಬರಿತಾ ಹೋಗ್ತಾ ಇದ್ದೀವಿ. ನಾವು ಭಗವಂತ ನೀನು ನನಗೆ ಇದೇ ಪ್ರಶ್ನೆಯನ್ನು ಕೊಡು ಅಂತ ಕೇಳ್ಕೊಂಡು ಬಂದಿದ್ದೀವ? ಇಲ್ಲ. ನಾಳೆ ಏನು ಪ್ರಶ್ನೆ ಇದೆಯೋ, ನಾಳೆ ಏನು ಸವಾಲಿದೆಯೋ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಮಗೆ ಎದುರಾಗುವ ಪ್ರಶ್ನೆಗಳಿಗೆ ಉತ್ತರ ಕೊಡುವಷ್ಟು ನಾವು ತಯಾರಿ ಮಾಡಿಕೊಳ್ಬೇಕೇ ಹೊರತು ನನಗೆ ಬೇಕಾದ ಪ್ರಶ್ನೆಗಳೇ ಬರಲಿ ಅಂತ ಕೂತ್ಕೊಂಡ್ರೆ ಜೀವನ ಹಾಗಿಲ್ಲ. ವಿಧಿ ಏನು ಪ್ರಶ್ನೆ ಕೊಡುತ್ತೋ ನಾವು ಅದಕ್ಕೆ ಉತ್ತರ ಕೊಡಲಿಕ್ಕೆ ಯೋಗ್ಯರೇ ಹೊರತು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡುವ ಶಕ್ತಿ ನಮಗಿಲ್ಲ. ಹಾಗಾಗಿ ನಾವು ಬದುಕನ್ನು ದೂಷಿಸುವುದ್ರ ಬದಲು ಸರಿ ಆಯಿತು, ಇದೊಂದು ದೊಡ್ಡ ಜಗತ್ತು, ಈ ಸಮಾಜದಲ್ಲಿ ಎಲ್ಲರೂ ನನ್ನನ್ನು ಇಷ್ಟಪಡೋರೇ ಇದ್ದಾರಾ? ಇಲ್ಲ. ಸಮಾಜದಲ್ಲಿ ಎಲ್ಲ ಒಳ್ಳೆಯವರೇ ಇದ್ದಾರಾ? ಇಲ್ಲ. ಕೆಟ್ಟದ್ನೇ ಪೂಜೆ ಮಾಡೋರು ಒಂದು ಕಡೆ ಇದ್ದರೆ ಒಳ್ಳೆದನ್ನ ಪೂಜೆ ಮಾಡೋರು ಒಂದು ಕಡೆ, ಇವರಿಬ್ಬರ ನಡುವೆ ಸಂಘರ್ಷ ನಡೀತಾ ಇದೆ. ಅದೇ ಈ ಸಮಾಜ, ಅದೇ ಭಗವಂತನ ನಾಟಕ. ಒಳ್ಳೆಯದು ಕೆಟ್ಟದ್ದು, ಒಳ್ಳೆಯವರು ಕೆಟ್ಟವರು, ಇದರ ನಡುವಿನ ಸಂಘರ್ಷವೇ ಈ ಬದುಕು. ನಾವು ಒಳ್ಳೆಯವ್ರ ಪಕ್ಷದಲ್ಲಿರಬೇಕಾ, ಕೆಟ್ಟವ್ರ ಪಕ್ಷದಲ್ಲಿರಬೇಕಾ, ಅದು ನಮಗೆ ಬಿಟ್ಟಿದ್ದು. ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಜಯ ಇರುತ್ತೆ. ಹಾಗಾಗಿ ನಾವು ಬದುಕು ಅಂದುಕೊಂಡಂಗೆ ಇರಲಿ ಅಂದುಕೊಂಡು ನಿರೀಕ್ಷೆ ಮಾಡ್ತಾ ಕೂರೋದು ಬೇಡ. ಬಂದಂತೆ ಸ್ವೀಕರಿಸೋಣ, ಬಂದ ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರ ಕೊಡಲಿಕ್ಕೆ ಮುಂದಾಗೋಣ. ಹೌದಲ್ಲ? ನಿಮ್ಮ ಬದುಕಿಗೆ ಒಳ್ಳೆಯದಾಗಲಿ. ನನ್ನ ಹಾರೈಕೆ ಶುಭವಾಗಲಿ.